ಥ್ರಿಲ್ಲರ್ 90s ಲವ್ ಸ್ಟೋರೀಸ್ ಕಥೆಗಳನ್ನು ನೋಡಿರಿ. ಒಳ್ಳೆಯ ಕಾಮಿಡಿ ಥ್ರಿಲ್ಲರ್ ಮನ ಮಿಡಿಯುವ ಲವ್ ಸ್ಟೋರಿಗಳು ಇವೆ. ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ರೀ. ಪ್ಲೀಸ್ ನೀನು ನನ್ನನ್ನು ಇಷ್ಟಪಡುತ್ತೀಯಾ? ಇದು ಸಾಧ್ಯವಿಲ್ಲ. ನಾವು ದೂರವಿರಬೇಕು. ದಯವಿಟ್ಟು ಹೋಗಬೇಡ. ನಾವು ಹೋಗಬೇಕು. ಪ್ಲೀಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಗುಡ್ ಮಾರ್ನಿಂಗ್ ಸರ್. ನಿನ್ನೆ ಡಿಸೈನ್ ಡ್ರೆಸ್ಗಳನ್ನ ಆರ್ಡರ್ ಮಾಡಿದೆ. ಗೋಡೌನ್ಗೆ ಬಂದಿದಾವ ಅಂತ ಒಮ್ಮೆ ಚೆಕ್ ಮಾಡಬೇಕಾಗಿತ್ತಲ್ಲ ಸರ್. ನೋಡಿದೀನಿ, ಆಲ್ಮೋಸ್ಟ್ ಎಲ್ಲ ಬಂದಿದ್ದಾವೆ. ಆಲ್ಮೋಸ್ಟ್ ಅಂದ್ರೆ ಏನ್ರಿ, ನಾನು ಹೇಳಿರೋ ಪ್ರಕಾರ ಅವೆಲ್ಲ ಬಂದಿರಬೇಕು ಅಷ್ಟೇನೆ ಸರ್. ನಾ ಇನ್ನೊಮ್ಮೆ ಚೆಕ್ ಮಾಡ್ಬಿಡ್ತೀನಿ ಸರ್. ಸರಿ ಹೋಗಿ, ಬೇಗನೆ ಚೆಕ್ ಮಾಡ್ಬಿಟ್ಟು ನನಗೆ ಹೇಳ್ಬೇಕು ನೀವು. ಸರ್ ಒಂದೇ ಸೆಕೆಂಡ್ ಸರ್, ಗೋಡೌನ್ಗೆ ಹೋಗ್ಬಿಟ್ಟು ಬಂದ್ಬಿಡ್ತೀನಿ. ಸರಿ ಹೋಗಿ. ಕೆಲಸಗಾರನ ಒಂದ್ ಸ್ವಲ್ಪ ನಂಬಾರ್ದು. ಎಲ್ಲ ಕೆಲಸದಲ್ಲೂ ಕೇರ್ಲೆಸ್ ಆಗಿ ನಡ್ಕೊಂತಾರೆ. ಹಾಯ್ ಮನು. ಓ ಹಾಯ್ ಕಣೋ, ಯು ಕಮ್ ಟು ಕ್ಯಾಬಿನ್. ಯಾಕೋ ಸಿಡಿ ಅಂತ ಬಂತ ಇದ್ದಾನೆ. ಏನಾದರೂ ಸಿಕ್ಕಾಕೊಂಡಿನ ಇಲ್ವಲ್ಲ? ನಾ ಏನೋ ತಪ್ಪು ಮಾಡಿದ್ನ? ಅಯ್ಯೋ ನನ್ನ ಗೆಳೆಯನ ಮುಂದೆ ನಾ ತಪ್ಪನ ಹೇಳಾಗೇ ಇಲ್ಲ. ಅವನೇ ಕಂಡು ಹಿಡಿದ್ಬಿಡ್ತಾನೆ. ಇವಾಗ ಯಾಕೆ ಕರೆದ್ನು ಏನೋ? ಮನು ಗೆಳೆಯ, ಬಂದೆ. ಕರೆದು ಬಂದು ಇಷ್ಟೊತ್ತಾಯ್ತು, ಇನ್ನಾದ್ರೂ ಬರವಲ್ಲ ಕ್ಯಾಬಿನ್ಗೆ. ಏನ್ ಮಾಡ್ತಾ ಇದ್ದ ನೀನು? ಗೆಳೆಯ, ಕಾಫಿ, ಟೀ, ಜ್ಯೂಸ್, ಹಾರ್ಲಿಕ್ಸ್, ಬೋರ್ಮಿಟಾ, ಮಜ್ಜಿ ಕುಡಿತೀನೋ? ಏನಾದ್ರೂ ಹಾಲಿ ಕುಡಿತೀನೋ? ವಾಟ್ ಮನು? ಏನು ಇಷ್ಟೆಲ್ಲ ಉಪಚಾರ ಮಾಡ್ತಿದ್ಯಾ? ಅದು ಹೌದು ಮನು. ಏನು ನಿನ್ ಮುಖದಲ್ಲಿ ತುಂಬಾ ಟೆನ್ಷನ್ ಅಲ್ಲಿ ಇದೆಯಾ? ಎನಿ ಪ್ರಾಬ್ಲಮ್? ನೋ ನೋ ನೋ. ಏನು ನೋ ಅನ್ನತ್ತೀಯಾ? ಒಂದ್ ಗ್ಲಾಸ್ ನೀರು ಕುಡಿತೀಯಾ? ತರ್ಲಾ? ಹಾಗೇನಿಲ್ಲ ಕಣು. ಮತ್ತೇನು ವಿಷಯ ಹೇಳು. ಏನು ವಿಷಯ? ಅಯ್ಯೋ ದೇವ್ರೆ, ಇವ ಏನು ಫೈಲ್ ಚೆಕ್ ಮಾಡ್ತಾ ಇದ್ನಾ? ಏನು ನನ್ನ ಮುಖನ ರೀಡಿಂಗ್ ಮಾಡ್ತಾ ಇದ್ದೀನೋ ಮಾರಾಯ? ಪ್ಲೀಸ್ ಕಣೋ, ಕೋಪನ ಕಂಟ್ರೋಲ್ ಮಾಡ್ಕೊ. ಏನೂ ಅಚಾತುರ್ಯ ಮಾಡ್ಬೇಡ. ಸರಿನಾ? ಏನು ಪೀಟ್ಕೆ ಆಗ್ತಾ ಇದೆಯಾ? ನೇರ ಹೇಳು, ಏನು ಏನಾಯ್ತು? ಅದು ಕಣೋ. ಹೇಳು, ನೇರವಾಗಿ ಹೇಳು. ಹೌದು, 2 ವೀಕ್ ಬ್ಯಾಕ್ ಒಂದು ಟೆಂಡರ್ ಹಾಕಿದ್ವಲ್ಲ, ಅದು ಏನಾಯ್ತು? ಅದು ಆ ಟೆಂಡರ್ ಹಾಕಿದ್ವಲ್ಲ, ಅದು ಅಯ್ಯೋ ಲೋ, ಪೀಟಿಗೆ ಹಾಕ್ಬಿಡು. ಏನಂತ ನೇರ ದಿಟ್ಟ ನಿರಂತರ ಅಂತಾರಲ್ಲ, ಹಂಗ ನೇರವಾಗಿ ಹೇಳು. ಅದು ಕಣೋ, ನಮ್ಮ ಪ್ರಾಜೆಕ್ಟು ನಮ್ಮ ವಿರೋಧ ಇದನ್ನಲ್ಲ, ಅದೇ ಕ್ರಿಶ್ಚಿಯನ್ ಕಂಪನಿ, ಅವ್ರಿಗೆ ಆಗ್ಬಿಡ್ತು ಕಣೋ. ಅದು ಹೇಗೆ ಅವ್ರಿಗೆ ಟೆಂಡರ್ ಅವ್ರಿಗೆ ಆಯಿತು ಅಂತ ನನಗೆ ಪ್ರಶ್ನೆ ಮೇಲೆ ಪ್ರಶ್ನೆ ಕಾಡ್ತಾನಿದೆ. ಒಂದು ದೊಡ್ಡ ಯಕ್ಷ ಪ್ರಶ್ನೆ ಆಗ್ಬಿಟ್ಟಿದೆ ಕಣೋ. ಅದು ಹೇಗೆ ಅಂತ ಗೊತ್ತಾಗ್ತಾ ಇಲ್ಲ ಕಣೋ. ಏನು ನನ್ನ ವೈರಿ ಕಿಶನ್ ಕಂಪ್ನಿಗೆ ಆಯ್ತಾ? ಹೌದು, ಕೋಟೇಶನ್ ರೆಡಿ ಮಾಡಿದ್ಯಾರು? ಅದು ಕಣೋ, ಪ್ರಾಜೆಕ್ಟ್ ಹೆಡ್ ವೀರೇಂದ್ರ ಆಗಿದ್ನ ಕಣೋ. ಅಂದ್ರೆ ಅದೇ ಕಣೋ, ವೀರೇಂದ್ರ ಅವನಿಗೆ ಪ್ರಾಜೆಕ್ಟ್ ಹೆಡ್ ಎಲ್ಲ, ಅವನಿಗೆ ಕೊಟೇಶನ್ ಹಾಗೆ ಅದರದೆಲ್ಲ ಇನ್ಫಾರ್ಮೇಶನ್ ಜವಾಬ್ದಾರಿ ಎಲ್ಲ ಅವನಿಗೆ ಕೊಟ್ಟಿದೆ ಕಣೋ. ಆದ್ರೆ ಈ ಬ್ರ್ಯಾಡ್ ಜವಾಬ್ದಾರಿನ ಯಾರು ಕೊಟ್ಟಿದ್ದೆ ನಾನು? ಅಯ್ಯೋ ಸಾರಿ ಕಣೋ, ಪ್ಲೀಸ್ ಸಾರಿ. ಇನ್ನೊಮ್ಮೆ ಈ ತಪ್ಪಾಗಲ್ಲ. ಯಾವುದೇ ಪ್ರಾಜೆಕ್ಟ್ ಆದರೂ ಕೊಟೇಶನ್ ಜವಾಬ್ದಾರಿ ನಾನೇ ತಗೊತೀನಿ. ಆದರೆ ಯಾರು ನನಗೆ ಮೋಸ ಮಾಡಿಬಿಟ್ಟಿದ್ದಾರೆ ಕಣೋ. ಪ್ಲೀಸ್ ಕಣೋ, ನಾನು ನಂಬು. ಹೌದು, ಯಾಕೆ ಈ ಡೌಟು? ಅದು ಕಣೋ, ಅದು ಕೊಟೇಶನ್ ಬಿಡಿಂಗ್ನಲ್ಲಿ ನಾವು ಹಾಕಿರೋದಕ್ಕೂ ಅವ್ರು ಹಾಕಿರೋದಕ್ಕೂ ಕೇವಲ 200 ರೂಪೀಸ್ ಡಿಫ್ರೆಂಟ್ ಕಾಣ್ತಾ ಇದೆ ಅಷ್ಟೇ. ಯಾರೋ ಈ ಕಂಪ್ನಿಯನ್ನ ತಿಂದು ನಮಗೆ ದ್ರೋಹ ಮಾಡ್ತಾ ಇದ್ದಾರೆ. ನನಗೆ ದ್ರೋಹ ಮಾಡಿರೋ ವ್ಯಕ್ತಿ ಮೇಲೆ ಒಂಥರ ಯಾರು ಅಂತ ಬರೀ ಅವನ ಮೇಲೆ ಕಣ್ಣಿದೆ. ಅದು ಯಾರಂತ ನನಗೆ ಗೊತ್ತಾಗ್ತಾ ಇಲ್ಲ ಕಣೋ. ನನ್ನ ನಂಬು ಪ್ಲೀಸ್ ಕಣೋ. ಐ ಆಮ್ ವೆರಿ ಸಾರಿ. ಗೊತ್ತಾಯ್ತಲ್ಲ, ಈಗಲಾದರೂ ನಮ್ಮೊಳಗೆ ಒಬ್ಬ ಫ್ರಾಡ್ ಇದ್ದಾನೆ ಅನ್ನೋದು. ಅವನನ್ನ ಕಂಡು ಹಿಡಿಯೋದಕ್ಕೆ ನಾನು ಈ ಪ್ರಾಜೆಕ್ಟ್ನ ಬಿಟ್ಟಿದ್ದು. ಇನ್ನೊಂದು ವಿಷಯ ಸರ್, ನಿಮ್ಗೆ ಗೊತ್ತಿಲ್ಲ ಅನ್ಸುತ್ತೆ. ಈ ಪ್ರಾಜೆಕ್ಟ್ ನಮ್ಗೆ ಸಿಕ್ಕಿದ್ರೆ ತುಂಬಾ ಲಾಸ್ ಆಗ್ತಿತ್ತು. ಅಷ್ಟೇ ಅಲ್ಲ, ಆದರೆ ಈ ಹೊಸ ವ್ಯವಹಾರಕ್ಕೆ ಕೆಲವೊಂದು ನೌಕರ್ಸ್ನ ತಗೋಬೇಕಾಗಿತ್ತಲ್ಲ, ಅವಾಗ ನಮ್ಗೆ ಮೋಸ ಆಗುವಂತ ಚಾನ್ಸ್ ಇರ್ತಿತ್ತು ಸರ್. ಅದಕ್ಕಾಗಿ ಈ ಪ್ರಾಜೆಕ್ಟ್ ಕೈ ತಪ್ಪಿತ್ತು. ತಪ್ಪೇನಿಲ್ಲ ಬಿಡಿ. ಆದರೆ
ಆದ್ರೆ ನೀನು ಮೋಸ ಮಾಡಿ ಪ್ರಾಜೆಕ್ಟ್ನ ಅವ್ರ ಕೈಗೆ ಸೇರಿಸ್ಕೊಂಡಿದ್ದಾರೆ. ಆದ್ರೆ ನನ್ನನ್ನ ಎದುರಾಳಿಯಾಗಿ ನಿಂತು ಅವ್ರಿಗೆ ಯುದ್ಧ ಮಾಡಕ್ಕೆ ಆಗಲ್ಲ. ಅದಕ್ಕೇನೆ ಹಿಂದ್ಗಡೆ ಬೆನ್ ಹಿಂದೆ ಚಾಕು ಚುಚ್ತಾ ಆಗಿದ್ದಾರೆ. ಆಗ್ಲಿ ಅದ್ ಎಷ್ಟು ದಿನ ಮೋಸ ಮಾಡ್ತಾನೆ ಆ ಕಿಶನ್ ಕಂಪನಿ ಅವನಂತ ನೋಡೋಣ. ಆದ್ರೂ ಏನು ನನ್ನ ಎದುರು ನಿಂತು ದಾಳಿ ಮಾಡಕ್ಕೆ ಅವ್ರಿಗೆಲ್ಲ ಆಗಲ್ವಲ್ಲ, ಅದಕ್ಕೆ ಆತರ ಚುಚ್ಚಿಸ್ತಾ ಇದ್ದಾರೆ ಹಿಂದ್ಗಡೆಯಿಂದ. ಕಾಮ್ ಡೌನ್ ಗೆಳೆಯ, ಇದೇನು ಹೊಸಲ್ಲ ಅಲ್ವಾ? ನಮಗೆ ಯಾವಾಗ್ಲೂ ಯಾರಾದರೊಬ್ಬ ನಮ್ಮವರನ್ನ ದುಡ್ಡು ಕೊಟ್ಟು ತನ್ನತ್ತ ಸೆಳೀತಾ ಇದ್ದಾರೆ, ಆ ಕಂಪ್ನಿಯ ಕಿಶನ್. ಸರಿ ಬಿಡು, ಹೋಗ್ಲಿ ನೋಡೋಣ. ಆದ್ರೆ ನೀನು ಕೋಪ ಮಾಡ್ಕೋಬಿಡ ಕಣೋ, ಪ್ಲೀಸ್ ಕಾಮ್ ಡೌನ್ ಕಣೋ. ಅಯ್ಯೋ ಏನ್ ಗೊತ್ತಾ, ಈ ಕಿಶನ್ ಕಂಪ್ನಿ ಅವನಿದಾನಲ್ಲ, ದೊಡ್ಡ ಕಂಪ್ನಿ ಕಣೋ. ಒಂಥರ ನನ್ನ ಬಲೆಗೆ ಬೀಳಿಸ್ಬೇಕು ಅಂತ ಪ್ರಯತ್ನ ಪಡ್ತಾನೆ ಇರ್ತಾನೆ. ಆದ್ರೆ ನಮ್ಗೆ ಗೊತ್ತಿಲ್ಲ ಆ ಬಲೆಯಲ್ಲಿ ಅವನೇ ಬೀಳ್ತಾನೆ ಅಂತ. ನೋಡೋಣ. ಹೌದು ಸರಿ, ಈ ಸಲ ಯಾರಪ್ಪ ನಮ್ಮ ವರ್ಕರ್ ಅವನಿಗೆ ತೆಕ್ಕೆಗೆ ಬಿದ್ದಿರೋದು? ನೋಡ್ದೇನ, ವಿಚಾರಿಸಿನ? ಅದು ನನಗೂ ಅಂತಂದು. ಸರಿ, ನೀನೇ ಹೇಳೋಣ. ಎಂದಿನಂತೆ ನಿನ್ನ ಬುದ್ಧಿಗನ ಸ್ವಲ್ಪ ತಲೆ ಚುರುಕು ಮಾಡೋದನ್ನ ಹೇಳು. ನೀನೇ ಕಂಡಿಡಿ ಯಾರು ಏನು ಅಂತ. ಇನ್ಯಾರು? ಆ ಲೋಫರ್ ವೀರೇಂದ್ರನೇ ಆಗಿರ್ತಾನೆ. ನೋಡು, ಇಲ್ಲೇ ಇರೋದು ನಿಂಗೂ ನಂಗೂ ಇರೋ ವ್ಯತ್ಯಾಸ ಇದೇ ಕಣೋ. ನೀನು ಎದುರಿಗೆ ಸಿಕ್ಕವನಿಗೆ ಕಳ್ಳ ಅನ್ಕೊಂತೀಯ, ಆದ್ರೆ ನಾನು ಹಾಗಲ್ಲ. ಕೂಲಂಕುಷವಾಗಿ ಬೆನ್ನು ಹತ್ತಿ ಜಾಡವನ್ನು ಭೇದಿಸಿ ಅಡಗಿದ್ದ ಎಲ್ಲ ಕಳ್ಳರನ್ನ ಹಿಡ್ಕೊಂಡು ಆಮೇಲೆ ವಿಚಾರಿಸ್ಕೊಂಡು ತಿಳ್ಕೊತೀನಿ. ನಿನಗೆ 2 ದಿನ ಟೈಮ್ ಕೊಡ್ತೀನಿ ಕಣೋ, ಹುಡುಕು. ಅಲ್ಲಿವರೆಗೆ ನಾನು ಹೋಗ್ಲಾ? ಆದ್ರೆ ಆ ಕಳ್ಳ ಯಾರು ಅಂತ ಮಾತ್ರ ನೀ ಕಂಡುಹಿಡಿಬೇಕು. ಅರ್ಥ ಆಯ್ತಾ? ಅದು ಏನದು ಕಣೋ ಮನು, 2 ದಿನ ಟೈಮ್ ಕೊಟ್ಟಿದ್ದೀನಲ್ವಾ, 2 ದಿನ ಟೈಮ್ನಲ್ಲಿ ನೀ ಹುಡುಕೊಡು. ಮರುದಿನವೇ ಅವನನ್ನ ತಿಥಿ ಮಾಡ್ಬಿಡ್ತೀನಿ. ಸರಿ ಕಣೋ, ಆಯ್ತು ಕಣಪ್ಪ. ಐ ಆಮ್ ಟ್ರೈ, ಆದರೆ ಐ ಆಮ್ ವೆರಿ 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 ಸಾರಿ ಕಣೋ. ನೋಡು ಮನು, ಯಾರನ್ನು ಕಣ್ಮುಚ್ಚಿ ನಂಬೇಡ ಅನ್ನೋದಕ್ಕೆ ಇದಕ್ಕೆ ಕಣೋ. ಆದ್ರೂ ನಂಬುವೆ ನೀನು ಅಲ್ವಾ? ಇಷ್ಟೊಂದು ಮುಗ್ಧತೆ ಒಳ್ಳೇದಲ್ಲ ಕಣೋ. ಸ್ನೇಹಿತನಿಗೆ ಕಿವಿ ಮಾತು ನುಡಿದಿದ್ದು ಇದು ಯಾವಾಗಲೂ ಹೇಳುವ ಮಾತೆ ಅಂದ್ರಿವಿ ಅಲ್ವಾ? ಲೇ ಮಂಕ ತಿನ್ನಿಯವನೇ, ಹೇಳೋದನ್ನ ಅರ್ಥ ಮಾಡ್ಕೋ. ಗೆಳೆಯ ಅಂದಮೇಲೆ ಇದು ಹೇಳ್ತಾನೆ ಅಂತ ತಿಳ್ಕೋ. ಸ್ವಲ್ಪ ಇದನ್ನೇ ನಿನಗೇನು ಹೇಳಿದ್ರು ಅರ್ಥನೇ ಆಗಲ್ಲ. ಸ್ವಲ್ಪ ಕ್ಲಿಯಾರಿಟಿಯಾಗಿ ಮೊದಲಿದ್ದವರು ಏನು ಎಂತ ಅಂತ ಅರ್ಥ ಮಾಡ್ಕೊಂಡು ನಡೆಯೋದನ್ನ ಕಲಿ. ಅದನ್ನ ಬಿಟ್ಟು ಮುಂದೆ ಕಂಡ್ಬಿಟ್ಟ ಇವನೇ ಕಳ್ಳ ಅಂತೆ. ಅಯ್ಯೋ ಮಂಕದಿನ್ನೇ, ಯಾಕೋ ಹೊಲಿಕಿರ್ತಿದ್ಯಾ? ಅದು ಗೆಳೆಯ, ಇವತ್ತು ಬೈಕ್ ರೈಡಿಂಗ್ ಹೋಗೋಣ ಅಂತಿದ್ದಿಲ್ಲ, ಹೋಗೋಣ? ನಿನ್ ತಲೆ, ನಾನು ಏನು ಹುಡ್ಕೊಂತ ಇದ್ದೀನಿ ಏನು? ಸ್ವಲ್ಪ ಅರ್ಥ ಆಗಲ್ವೇನೋ? ಇದು ಆಫೀಸ್ನಲ್ಲೇ ಇರಬೇಕು. ಹೊರಗಡೆ ವಿಷಯ ಹೊರಗಡೆ ಮಾತಾಡಬೇಕು. ಅರ್ಥನೇ ಆಗಲ್ವಾ ನಿನಗೆ? ನೀನು ಏನು ಮಾಡಬೇಕು ಅಂತೀನಿ ನಾನು. ಏನು ಮಾಡ್ಬಿಡಕನು? ಬೈಕ್ ರೈಡಿಂಗ್ ಹೋಗೋಣವಾ? ಯಾರೇ ಹೇಳಿದ್ರು ಪರ್ಸನಲ್ ವಿಷಯ ಆಫೀಸ್ನಲ್ಲಿ ಡಿಸ್ಕಸ್ ಮಾಡಬಾರ್ದು ಅಂತ. ಆದ್ರೆ ಅವರೇ ರೂಲ್ಸ್ನ ಫಾಲೋ ಮಾಡ್ತಾ ಇಲ್ವಲ್ಲ? ಏನು ಅದು ನಿನ್ಗೆ ಇನ್ನೂ ನೆನಪಿದೆಯಾ ಅಲ್ವೋ? ಆ ದಿನ ಆಫೀಸ್ಗೆ ಬಂದು ನನ್ನ ಮದುವೆ ಮಾಡೋ ಸ್ಕೆಚ್ ಹಾಕಿದ್ದಿ. ಅದಕ್ಕೆ ಆ ಥರ ಮಾತಾಡಿದ್ದು. ಸುಮ್ಮನೆ ಇರ್ಬೇಕಿತ್ತು, ಅದಕ್ಕೆ ಹಾಗೆ ಹೇಳಿದೆ. ಈಗೇನು ಬಿಡು, ಆಯ್ತು ಹೋಗ್ಬೇಕಲ್ವಾ? ಹೋಗೋಣ ನಡಿ. ಅಯ್ಯೋ ತಂದೆ, ನಡಿಪ್ಪ ನಡಿ. ನಿನ್ನ ಎದುರಾಕೊಂಡ ಬದುಕೊಳಕಾಗತ್ತಾ? ನಾಳೆ ಫೋಟೋಕ್ಕೆ ಇವತ್ತೇ ನಾನು ಹಾರ ಹಾಕೋಬೇಕಾಗಿತ್ತ. ನಡಿ ಹೋಗೋಣವಾ? ಯಾಕೋ ನನಗೆ ಹೊಡೆದೇ ಬಿಟ್ಟು ಹಾಗೆ. ಸಾರಿ ಕಣೋ, ನಾ ಏನೋ ತಮಾಷೆಗೆ ಹೇಳೋಕೆ ಹೋದೆ ಅಷ್ಟೇನೆ. ಎಣ್ಣೆ ಎಲ್ಲ ಉರಿತಾ ಇದೆ ಕಣೋ. ಓ, ತುಂಬಾ ಪೆಟ್ಟಾಯ್ತಾ? ತೋರ್ಸು. ಕೈ ಬೆರಳ ಚುಮ್ಮುಡೈತೋ ಏನ ಅನ್ಸಾದಿತ್ತು ನನಗೆ. ಸ್ವಲ್ಪ ಕೈ ತೆಗಿ ನೋಡ್ತೀನಿ. ಅದು ಅಯ್ಯೋ ಸಾರಿ ಕಣೋ. ಸಾರಿ, ತುಂಬ ಪೆಟ್ಟಾಯ್ತಾ? ಬೇಜಾರಾಕೋಬೇಡ. ನನ್ಗೆ ಯಾಕೋ ಶಿಟ್ನಲ್ಲಿ ಬಂದು ನೀನು ಹೊಡೆದ್ಬಿಟ್ಟೆ. ಸಾರಿ ಕಣೋ. ಯಾಕೋ ಗೆಳೆಯ ಅಳ್ತಾ ಇದೀಯಾ? ಅದು ಹುಡುಗಿರ್ ಥರ. ನನ್ನ ಗೆಳೆಯ ಅಂದ್ರೆ ಏನು ಎಂತ? ಇಡೀ ದೇಶನೇ ನೀನು ನೋಡ್ಬಿಟ್ಟು ಅಯ್ಯೋ ಈ ಥರ ನಾ ವ್ಯಕ್ತಿ ಅಂತಾರೆ. ಆದ್ರೆ ನೀನು ಹೆಣ್ಣು ಹುಡುಗತೆ ಅಳ್ತೀಯಲ್ಲ ಕಣೋ. ಯು ಸ್ಟುಪಿಡ್. ಆದ್ರೂ ಗೆಳೆಯ ಸಾರಿ ಕಣೋ, ನಿನ್ನಷ್ಟು ಭಾವಕ ನಾನಲ್ಲಪ್ಪ. ಆದ್ರೆ ನನ್ನ ಮನಸ್ಸಿಗೆ ಏನಾಗ್ತಿದೆ ನೋಡು, ಅದು ನನ್ನ ಮುಖದಲ್ಲಿ ಮಾತ್ರ ಗೊತ್ತಾಗುತ್ತೆ. ನೀನು ನಂಗೆ ಹಾಕೊಂಡು ಸುಳ್ಕೊಂಡು ಹೆಣ್ಮಕ್ಳ ಜೊತೆ ಇರೋದು ನನಗೆ ಇಷ್ಟ ಆಗಲ್ಲ ಕಣೋ. ಆದ್ರೆ ನಾನು ನಿನ್ನಷ್ಟು ಪ್ರಾಕ್ಟಿಕಲ್ ಅಲ್ಲ ಬಿಡು. ಆದ್ರೆ ನನ್ನಿಂದ ತಪ್ಪಾಗಿದ್ದ ಕ್ಷಮಿಸ್ಬಿಡು. ಆದ್ರೆ ನನ್ನಿಂದ ಅವ ಏನೋ ಮಾಡ್ತಾ ಇದ್ದಾನೆ ತಪ್ಪನ, ಅವನು ಹಿಡಿದು ಒಂದು ಬಾರಿಸಿ ನಿನ್ನ ಮುಂದೆ ಬಗ್ಗಿ ನಿಲ್ಲಿಸ್ಲಿಲ್ಲ ಅಂದ್ರೆ ಆವಾಗ ಈ ಗೆಳೆಯನ್ನ ಮಾತಾಡ್ಸದೇ ಇರಬೇಡ, ಆಯ್ತಾ? ಬರ್ಲಾ? ಎಲ್ಲುಂಟು ನೀನು ಹೇಳಿದಿ ಬೈಕ್ ರೆಡಿಗೆ ಹೋಗೋಣ ಅಂತ. ಬಾ ಮತ್ತೆ ಹೋಗೋಣ. ಆದ್ರೂ ಗೆಳೆಯ ನೀನು ಬರೀ ಹಲ್ಲಿ ಕಿರಿತಾನೆ ಇರ್ತೀಯ. ಲೋ ಅರ್ಥ ಮಾಡ್ಕೊಳ್ಳೋ. ಲೋ ನೋಡು ಮನು, ಈ ಸ್ವಾರ್ಥ ಜಗತ್ತಿನಲ್ಲಿ ನಿನ್ ತರ ನಾನು ಇದ್ರೆ ನಮ್ಮ ಸಾಮ್ರಾಜ್ಯ 2 ದಿನಕ್ಕೆ ಇತಿಹಾಸ ಪುಟದಲ್ಲಿ ಸೇರ್ಬಿಟ್ಟು ಶಿವ ಅಂತಂದು ಹೋಗ್ಬಿಡ್ತಾ. ಅದಕ್ಕೇನೆ ಯಾರನ್ನು ಕಣ್ಮುಚ್ಚಿ ನಂಬಕ್ ಹೋಗ್ಬಾರ್ದು ಕಣೋ.
ಆದ್ರೆ ಇನ್ನೊಂದು ಮಾತು, ನಿನ್ನ ನೀ ನಂಬು, ಆದ್ರೆ ಊರಲ್ಲಿರೋ ಜನಗಳನ್ನೆಲ್ಲ ನಂಬಿಟ್ಟು ಮೋಸ ಹೋಗ್ಬಿಡ ಕಣೋ. ಅರ್ಥ ಆಯ್ತಾ? ಬಾ ಹೋಗೋಣ.